ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಗರಹೊಳೆ ಬಂಡೀಪುರ ಸಫಾರಿ ಮತ್ತೆ ಓಪನ್ ಆಗುತ್ತಾ? ಓಪನ್ಗೆ ಮೈಸೂರು ಹೋಟೆಲ್ ಮಾಲೀಕರು ಸಂಘ ಸಂಸ್ಥೆಗಳು ಒತ್ತಾಯಿಸಿವೆ. ನಾಗರಹೊಳೆ ಹಾಗೂ ಬಂಡೀಪುರ ಸಫಾರಿ ಮತ್ತೆ ಓಪನ್ ಆಗಬಹುದಾ ಅಂತ ಕಾರಣ ಓಪನ್ ಮಾಡಬೇಕು ಅಂತೇಳಿ ಮೈಸೂರು ಹೋಟೆಲ್ ಮಾಲೀಕರು ಹಾಗೂ ಸಂಘ ಸಂಸ್ಥೆಗಳು ಒತ್ತಾಯಿಸಿರೋದು. ಸಂಘ ಸಂಸ್ಥೆಗಳ ಒತ್ತಡದಿಂದಾಗಿ ಸಫಾರಿ ಬಂದ್ನಿಂದ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿದ್ದಿದೆ ಅಂತೇಳಿ ಹೀಗಾಗಿ ಈ ಸಂಘ ಸಂಸ್ಥೆಗಳು ಮತ್ತು ಹೋಟೆಲ್ಗಳು ಒತ್ತಾಯಿಸಿರೋದು. ಪ್ರವಾಸೋದ್ಯಮವನ್ನೇ ನಂಬಿದ್ದ ಕುಟುಂಬಗಳಿಗೆ ನಷ್ಟ ಉಂಟಾಗಿದೆ. ವರ್ಷಾಂತ್ಯದಲ್ಲಿ ಭಾರತಕ್ಕೆ ಸಾವಿರಾರು ವಿದೇಶಿಗರು ಆಗಮಿಸ್ತಾರೆ. ಸಫಾರಿ ಪ್ರವಾಸೋದ್ಯಮದ ಒಂದು ಭಾಗ ಆಗಿದೆ. ಮಾನವ ಪ್ರಾಣಿ ಸಂಘರ್ಷ ಹಿನ್ನೆಲೆ ಸಫಾರಿಯನ್ನ ಬಂದ್ ಮಾಡಲಾಗಿದೆ. ಇದರಿಂದಾಗಿ ಪ್ರವಾಸೋದ್ಯಮಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಸಫಾರಿಯಿಂದ ಪ್ರಾಣಿಗಳು ಆಚೆ ಬರ್ತಿವೆ ಅನ್ನೋದು ಸುಳ್ಳು. ಸಫಾರಿ ಬಂದ್ನಿಂದ ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ ಅಂತ ರೆಸಾರ್ಟ್ ಮಾಲೀಕರು, ವಾಹನ ಚಾಲಕರು, ವ್ಯಾಪಾರಸ್ಥರು ಸಫಾರಿ ಓಪನ್ ಮಾಡೋಕೆ ಆಗ್ರಹಿಸಿದ್ದಾರೆ. ಮಾಡಬೇಕಾಗಿರೋದು ಈ ವಿಷಯದ ಬಗ್ಗೆ ಚಿಂತನೆ ಮಾಡಿ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿ ಇದನ್ನ ಈ ತೊಂದರೆಗಳಾಗದೇ ಇರೋಂಥದ್ದು ಮಾಡ್ಲಿಕ್ಕೆ ಏನ್ ಮಾಡಬೇಕು. ಬಟ್ ಈ ತೊಂದರೆ ಆಗ್ತದೆ ಅಂತೇಳಿ ಸಡನ್ ಆಗಿ ಸಫಾರಿನ ಸ್ಟಾಪ್ ಮಾಡಿದ್ರೆ ಈ ಪ್ರವಾಸೋದ್ಯಮದಲ್ಲಿ ನಾವು ಬದುಕ್ತಿರುವಂತ ನಾವು ಉದ್ಯೋಗಿಗಳಿದ್ದೀವಲ್ಲ, ನಮ್ಮ ಜೀವನನೂ ನಡಿಬೇಕು. ನಾವು ಕೇಳ್ತಾ ಇರೋದಿಷ್ಟೇ, ಸರ್ಕಾರ ಇದ್ರ ಬಗ್ಗೆ ಸೀರಿಯಸ್ ಆಗಿ ಚಿಂತನೆ ಮಾಡಬೇಕು, ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಬೇಕು. ಇವ್ರು ಹೇಳ್ತಿದ್ದಾಗೆ ಹುಲಿಗಳು ಈಗ ಬರ್ತಾ ಇಲ್ಲ, ಮೊದಲು ಬರ್ತಾ ಇತ್ತು. ಹುಲಿಗಳು ಎದಕ್ಕೋಸ್ಕರ ಬರ್ತಾ ಇದೆ, ಅದಕ್ಕೆ ಕಾರಣಗಳೇನು, ಅದನ್ನ ಈಗ ಇವ್ರು ಹೇಳಿದಾಗ ನಮ್ಮ ಟೂರಿಸ್ಟ್ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ, ವಿಲೇಜ್ ಇದೆಲ್ಲ ನಾವು ಡಿಸ್ಕಸ್ ಮಾಡುವಂತ ವಿಷಯ ಅಲ್ಲ. ಸರ್ಕಾರ ಫಸ್ಟ್ ಟೈಮ್ ಆ ಟೈಮಲ್ಲಿ ಸ್ಟಾಪ್ ಮಾಡಿದೆ. ಇಮಿಡಿಯೇಟ್ ಆಗಿ ಅದನ್ನ ಎಲ್ಲರ ಜೊತೆ ಮಾತಾಡಿ ಈಗ ಸಫಾರಿಯನ್ನ, ಯಾಕಂದ್ರೆ ಟೂರಿಸಂ ಅಲ್ಲಿ ಇರೋದೇ ಸಫಾರಿ, ವೈಲ್ಡ್ ಸಫಾರಿ ಇದ್ರೆ ಮಾತ್ರ ಬರೋದು. ಈಗ ಸುಮಾರು ಜನಗಳಿಗೆ ನಾವು ಅಡ್ವಾನ್ಸ್ ತಗೊಂಡು ಅವರ ಪೇಮೆಂಟ್ ಎಲ್ಲ ತಗೊಂಡು ಹೋಟೆಲ್ ರಿಸರ್ವ್ ಮಾಡಿ ಎಲ್ಲ ನಾವು ಇನ್ವೈಟ್ ಮಾಡಾಗಿದೆ. ಈಗ ಬಂದು ನಾವು ವಾಪಸ್ ಕಳ್ಸಕ್ ಆಗೋದಿಲ್ಲ. ಇದೊಂದು ಈಗ ನಾವು ಕ್ಯಾನ್ಸಲ್ ಮಾಡಿದ್ರೆ ಇದರ ಎಫೆಕ್ಟ್ ನಮಗೆ ನೆಕ್ಸ್ಟ್ 2-3 ಇಯರ್ಸ್ ಇರ್ತದೆ. ನಾವು ಈ ಉದ್ಯೋಗದಲ್ಲಿ ನಂಬಿರೋರು ನಾವು ಬದುಕಬೇಕು. ನಾವು ನೀವು ಕೇಳಿದಾಗೆ ಒಂದೇ ಒಂದು ರಿಕ್ವೆಸ್ಟ್, ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೊಂಡು ಇದ್ರ ಬಗ್ಗೆ ಚಿಂತನೆ ಮಾಡಿ ಒಂದು ಸೊಲ್ಯೂಷನ್ ತಂದು ಎಲ್ಲರೂ ಬಾಡಿ ಒಟ್ಟಾಗಿ ಒಳ್ಳೆ ತರದಲ್ಲಿ ಬದುಕಕ್ಕೆ ದಾರಿ ತೋರಿಸ್ಕೊಳ್ಳಿ ನಾವು ಸರ್ಕಾರ ಕೇಳ್ಕೊತಾ ಇದ್ದೀವಿ. ಸರ್ಕಾರ ಮಾಡಬೇಕಾಗಿರೋದು ಈ ವಿಷಯದ ಬಗ್ಗೆ ಸಫಾರಿ ಜಾಸ್ತಿ ಆಗಿದೆ. ನಾವು ಅದನ್ನೇ ಹೇಳೋದು. ಬಿಕಾಸ್ ಏನಾಗಿದೆ, 2010 ಅಲ್ಲಿ ನಮ್ಮ ಬಂಡೀಪುರ ಅಂದ್ರೆ ಕಂಪನಿ ಅಷ್ಟು ಮಾರ್ಕೆಟ್ ಆಗಿರಲಿಲ್ಲ. ಅದಾದ್ಮೇಲೆ ಸರ್ಕಾರನೇ ಮಾರ್ಕೆಟ್ ಮಾಡಿರುವಂಥದ್ದು. ನಮ್ಮ ಹೊರಗಡೆ ದೇಶಗಳಲ್ಲಿ ಕೋಟ್ಯಾಂತರ ರೂಪಾಯಿ, ನಾನು ಎಲ್ಲೆಲ್ಲಿ ಸರ್ಕಾರ ಬರ್ಲಿನ್ ಇರ್ಬೋದು, UK, ಲಂಡನ್ ಎಲ್ಲೆಲ್ಲ ಹೋಗುತ್ತೆ ಸರ್ಕಾರ, ಅದ್ರ ಜೊತೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಮಾರ್ಕೆಟ್ ಮಾಡೋದಕ್ಕೆ ಅಂತ. ನಾನು ಫಸ್ಟ್ ಮೈಸೂರನ್ನ ಮಾರ್ಕೆಟ್ ಮಾಡೋದು, ನಾನಿರ್ಲಿ, ಸಂದೇಶ್ ಪ್ರಿನ್ಸ್ ಅವ್ರು ಇರ್ಲಿ, ನಾವು ಮೈಸೂರಿಂದ 3 ಜನ ಹೋಗುವಂಥದ್ದು. ಇದ್ದವರೆಲ್ಲ ಬೆಂಗಳೂರಲ್ಲಿ ಇರ್ತಾರೆ. ನಾವೇನು ಅಲ್ಲಿ ಹೋದಾಗೆಲ್ಲ ಮಾರ್ಕೆಟ್ ಮಾಡೋದು ಒಂದೇ, ನಾವು ಪ್ಯಾಲೇಸು, ಎರಡನೇದು ನಾವು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಮಾರ್ಕೆಟ್ ಮಾಡುವಂಥದ್ದು. ಈ ನಾವು ಮಾಡಿರೋ ಮಾರ್ಕೆಟಿಂಗ್ ಏನಾಗಿದೆ, ಇವತ್ತು ಜನ ಜಾಸ್ತಿ ಆಗಿದ್ದಾರೆ. 100% ಸಫಾರಿ ಅದೇ ರೀತಿ ಇವಾಗ ಜನ ಬಂದಾಗ ಸಫಾರಿ ಜಾಸ್ತಿ ಆಗೋಗಿದೆ. ಅದನ್ನ ನಾನು ಸರ್ಕಾರಕ್ಕೆ ಏನ್ ಕೇಳ್ತಾ ಇರೋದು, ನೀವು ಕಡಿಮೆ ಹಾಕಿ. ನಿಮ್ಮ ಹತ್ರನೇ ಇದೆಯಲ್ಲ, ನಾನು ನೀವು ಕಾಡೊಳಗೆ ಹೋಗಿ ಒಂದು ಡೀಸೆಲ್ ಗಡಿ ಎತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡ್ತೀರಾ. ನೀವು ಯಾಕೆ ಸಫಾರಿ ಮಾಡಕ್ ಬಿಡ್ತಾ ಇದೀರ? ಮತ್ತೆ ನಿಮ್ಗೇನೋ ಲಾಭ ಇದೆ. ನಾನು ಅದನ್ನೇ, ನೀವು ಆ ಸಫಾರಿಗಳಿಗೆ ಒಂದು ರೆಸಾರ್ಟ್ ನವ್ರಿಗೆ ಇಷ್ಟೇ ಜನನ ನಾವು ತಗೊಳ್ಳೋದು, ನಿಮ್ಮ ಹತ್ರ ಇಷ್ಟು ರೂಮ್ಸ್ ಇದೆ, ಇಷ್ಟು ರೂಮ್ ಇಷ್ಟೇ ನಾನು ಕೊಡುವಂಥದ್ದು. ನೀವು ಬುಕಿಂಗ್ ಮಾಡುವಾಗ ಈ ವಾರದಲ್ಲಿ ನೀವು ಇಷ್ಟೇ ಸೀಟ್ ಬುಕಿಂಗ್ ತಗೋಬೇಕು ಅಂತ ಇವ್ರು ಆ SOP ಗಳನ್ನ ಹಾಕ್ಬಿಟ್ಟು 100% ರನ್ ಮಾಡ್ಬೋದು. ಆಮೇಲೆ ಕೆಲವರು ಯಾರು ಹೇಳಿದ್ರಿ ರೆಸಾರ್ಟ್ ಅನೈತಿಕ. ಯಾವುದೇ ರೆಸಾರ್ಟ್ ಕಾಡಿನ ಪ್ರೆಮಿಸಸ್ ಅಲ್ಲಿ ಇಲ್ಲ. ಎಲ್ಲ ಬಂದು ಹಳ್ಳಿಯ ಲಿಮಿಟ್ಸ್ ಅಲ್ಲಿ ಇರುವಂಥದ್ದು, ಗ್ರಾಮ ಪಂಚಾಯತಿ ಅಂಡರಲ್ಲಿ ಇರುವಂಥದ್ದು. ಫಸ್ಟ್ ಮನವಿ ತೋರಿಸ್ತೀನಿ ಸರ್, ಯಾವುದೋ ಕಾರ್ಡ್ ಒಳಗಡೆ ಇಲ್ಲ ಸರ್. ಹಳ್ಳಿ ಅಂಚಲಿದೆ. ಹೌದು, ಇದೇ ಹುಲಿ ಅದು ಮುಂಚೆ ನೀವು ರೆಸಾರ್ಟ್ ಇಲ್ಲದೆ ಇದ್ದಾಗ ಬಂದು ಅಲ್ಲಿ ಸೆಟ್ಲ್ ಆಗ್ತಿತ್ತು. ನೀವು ರೆಸಾರ್ಟ್ ಮಾಡಿ ಡಿಸ್ಟರ್ಬ್ ಮಾಡಿದ್ಮೇಲೆ ಈ ಹುಲಿ ಈ ಹಳ್ಳಿಗೆ ಬರ್ತಾ ಇದೆ. ಇದು ಪಾಯಿಂಟ್ ಓವರ್ ಇರೋದ್ರಲ್ಲಿ ರೆಸಾರ್ಟ್ಸ್ಗಳು ಜಾಸ್ತಿ ರೆಸಾರ್ಟ್ಗೂ ಇವಾಗ ಏನು ಅಟ್ಯಾಕ್ ನಡೆದಿದೆ ಅದಕ್ಕೂ ಹೆಚ್ಚು ಕಮ್ಮಿ 30-40 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸರ್. ನಮ್ಮ ಏನು ಟೂರಿಸಂ ಆಕ್ಟಿವಿಟೀಸ್ ನಡೀತಾ ಇದೆ ಕಬಿನಿಯಲ್ಲಿ ಖಂಡಿತ